ಕೆಳಗೆ ಬಾಯ್ಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ವಿ ಶೈನ್ ಬರ್ತ್ಡೇನ. ಶೈನ್ ಹ್ಯಾಪಿ ಬರ್ಡೇ. ಶೈನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಷ್ಟು ಇವಾಗ ಏಜು? 22ನಾ? 2004 ತಾನೆ? ಹಾಂ 21. 21. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಇವತ್ತು ಬಾಯ್ಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ವಿ ಶೈನ್ ಬರ್ತ್ಡೇನ. 12 o'clockಗೆ ಇನ್ನೂ 10 ನಿಮಿಷ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ ನಾವು ಪೀಚ್ ಟೀ ಆರ್ಡರ್ ಮಾಡಿದ್ವಿ. ಎಲ್ಲರೂ ಪೀಚ್ ಟೀ ಕುಡ್ಕೊಂಡು ಕೇಕು ರೆಡಿ ಆಗಿತ್ತು. ಮುಖದ ಹತ್ರ ಇಟ್ಕೊಂಡು ಹ್ಯಾಪಿ ಬರ್ಡೇ ಹೇಳು. ಬ್ಲೆಸ್ ಆಯ್ತು ಫುಲ್. ಸಾಕು ಸಾಕು ಸಾಕು. ನೀಗೆ ಕೊಡೋದಿರೋ ಇನ್ನೊಂದು ಗೊತ್ತ ಅವ್ನ್ ಬರ್ಡೇ ದಿವಸ ಹ್ಯಾಪಿ ಬರ್ಡೇ ತಿನ್ಸಕೋಯ್ತಾನೆ. ಅವಳು ಕೇಕ್ ಅವ್ರಿಗೆ ಸ್ವಲ್ಪ ತಿನ್ಸ್ಬಿಟ್ಟು ನೀನ್ ಜಾಸ್ತಿ ತಿಂತಿದ್ದಾಳ ಭರತ್. ಅವಳು ಹಂಗೆ ಅನ್ಕೋತಿರ್ತಾಳೆ. ಯಾರು ಇಡ್ಬೇಡಿ, ನಾನೇ ಇಟ್ಬಿಟ್ಟು ಬರ್ತೀನಿ ಅಂತ ಅವನೇ ಇಟ್ಬಿಟ್ಟು ಅವನೇ ಬೆಂಕಿ ಹಚ್ಬಿಟ್ಟು ಬಂದ್ಬಿಟ್ಟು ಯಾರು ಇವನೇ ಅಷ್ಟೊಂದಿದು. ಒಂದ್ ನಿಮಿಷ ನಂದು ನಿಂದು ಫೋಟೋ ತೋರಿಸ್ತೀನಿ ಎಲ್ಲ ಇವಾಗ ಬೈ ತಿನ್ಸೋಗು. ತಿನ್ಸಿ ತಿನ್ಸಿ. ಸ್ವೀಟು ಸ್ವಲ್ಪ ಇರಬೇಕು. ಶೈನ್ ಕ್ಯಾಂಡಲ್ ಇಟ್ಕೊಂಡು ಏನೋ ಟ್ರೈ ಮಾಡೋಕೋದ್ಲು, ಬಟ್ ಆಗ್ಲಿಲ್ಲ. ಮಗನೇ ಇನ್ಯಾವಾಗ ಮಗದೇ ಅವನು ಮಗ ಅಲ್ಲ, ಮೋಡಿ ಮಗ. ಮೋಡಿ ಮಗ ಅವಾಗ್ಲೇ ಹೆಂಗಾಯ್ತು? ಅದನ್ನ ಫುಲ್ ಪೌಡ್ರ್ ಮಾಡು ನೀನು. ಫೈನಲಿ ಶೈನ್ ಟ್ರೈ ಮಾಡಿದ್ದು ಸಕ್ಸಸ್ ಆಗೋಯ್ತು. ಅಂತ ಜಾಸ್ತಿ ಓದಬಾರ್ದು. ಬರ್ಡೇ ಎಲ್ಲ ಬಾಯ್ಸ್ ಎಲ್ಲ ನೈಟ್ ಔಟ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಸೊ ಪ್ಲಾನ್ ಆಗಿತ್ತು ಮುಂಚೆನೆ, ಯಾರು ಬರಕ್ ರೆಡಿನೇ ಇರ್ಲಿಲ್ಲ. ಸೊ ಅಲ್ಲಿವರೆಗೂ ಏನೋ ಒಂದು ಡ್ಯಾನ್ಸ್ ಮಾಡೋಣ ಅಂತ ವೈಭವ್ ಡ್ಯಾನ್ಸ್ ಮಾಡ್ದಾನೆ ನೋಡಿ. ಶೈನ್ ಹೆಂಗಿತ್ತು ಬರ್ಡೇ? ಖುಷಿ ಆಯ್ತಾ? ಮಾತಾಡ್ಬೇಕು. ಗೈಸ್ ಶೈನ್ ಬರ್ತಡೇ ಮುಗೀತು, ಈಗ ನೈಟ್ ಔಟ್ ಹೋಗ್ತಿದೀವಿ ಗೈಸ್. ನಾವಂತೂ ಫುಲ್ ಕವರ್ ಆಗಿಬಿಟ್ಟಿದೀವಿ ಗೈಸ್. ಯಾಣ ಮಕ್ಳು ಗೈಸ್, ಇವರೆಲ್ಲ ಫ್ರೆಂಡ್ಸ್ ಗೈಸ್. ಇವ್ ನೋಡಿದ್ವಿ ಗೈಸ್, ಹೀರೋ ವೈಭವ್ ಆ ಕಡೆ ಓಡ್ತಾನೆ. ಅಲ್ಲ ಗೈಸ್, ನನ್ನ ಸಾಮಾನು ಇಲ್ಲಿ ಹೆಂಗಿದ್ದೆ ಹಂಗೆ ಕರ್ಕೊಂಡ್ಬಿಟ್ಟವ್ರು ಇಲ್ಲಿ. ಇವನು ರೆಡಿ ಆಗೋನ್ ಫುಲ್. ಅವ್ನು ರೆಡಿ ಆಗ್ದಿಲ್ಲ. ಗೈಸ್ 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 ಇಲ್ಲಿ ನಮ್ಮ ಭಾಷಣ ಮಾತಾಡ್ಸ. ಏಯ್ ಅವ್ನ ಡ್ಯಾನ್ಸು ಅಲ್ಲಾಕ್ ನಿರಂಜನ್. ಅಲ್ಲಾಕ್ ನಿರಂಜನ್. ಡ್ಯಾನ್ಸು ಗೈಸ್. ಇವಾಗ ಒಂದು ಸ್ಟಾಪ್ ಹಾಕಿದ್ವಿ ನಾವು ಟೀ ಕುಡಿಯೋಕ್ಕೆ. ಅಲ್ಲೆಲ್ಲ ಟೀ ತರಕ್ಕೆ ಹೋಗಿದ್ದಾರೆ. ಸೊ ಇವಾಗ ನಾನು ಅಲ್ಲಿಗೆ ಹೋಗ್ಬೇಕು. ಬಂದೇ ಇರೋ. ಇವಾಗ ನಾವು ಮೇನ್ ರೋಡ್ ಹತ್ರ ಇದ್ದೀವಿ. ಇವಾಗ ಇನ್ನೂ ಮೈಸೂರೇ ಬಿಟ್ಟಿಲ್ಲ ನಾವು. ಆಗಲೇ 3 ಗಂಟೆ ಆಗ್ಬಿಟ್ಟಿದೆ. ಸೊ ನೋಡಿ
ಗಾಡಿಗಳೆಲ್ಲ ಪಾರ್ಕ್ ಮಾಡಿ ನೈಟ್ ಔಟ್ ಮಾಡಿದೆ. ಈ ಫುಲ್ ನೈಟ್ ಔಟು. ಇವತ್ತೇ ನಾನು ನಿದ್ದೆ ಮಾಡಿಲ್ಲ ಅಷ್ಟೇ. ಪೂಜೆ ಮಾಡಬೇಕು ನೋಡ್ಬೇಕು ಅವರು ಪಾಪ ಮರ್ಯಾದೆ A few moments later. ಮೈಸೂರಿಂದ ಹೊರಟು ಮತ್ತೆ ಟೀ ಕುಡಿಯೋಣ ಅಂತ ಹುಣಸೂರು ಹತ್ರ ನಿಲ್ಸಿದ್ವಿ. ಅಲ್ಲಿ ಟೀ ಸ್ಟಾಲಲ್ಲಿ ಸಾಂಗ್ ಹಾಕಿದ್ರು ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೈಬ್ ಮಾಡೋಣ ಅಂತ ವೈಬ್ ಮಾಡ್ತಿದ್ವಿ. ಸ್ಟ್ಯಾಂಡ್ ತೆಗ್ಬಿಡು. ನಿಂದು ಎಂಟ್ರಿ ಆಗು. ಸ್ವಲ್ಪ ಸೌಂಡ್ ಕೊಡಿ ಬ್ರೋ. ನೀ ಮಾಡು ಮಾಡ್ತೇವೆ ವೈಬ್. Nimba yung kasi nimba. ವೈಭವ ಸರಿ. A few minutes later. ಗೈಸ್ ಚಳಿಗೆ 10 ಕಿಲೋಮೀಟ್ರ್ ಬರ್ತಿದ್ದಂಗೆ ಮತ್ತೆ ಟೀ ಹಾಕ್ತವ್ರೆ, ಟೀ ಕಾಫಿ ಕುಡಿಯೋಕ್ಕೆ. ಅಷ್ಟೊಂದು ಚಳಿ ಆಗ್ತೈತೆ. ಸೊ ಇನ್ನೂ ನಾವು ಕೂರ್ಗ್ ರೀಚ್ ಆಗಿಲ್ಲ. ಕೂರ್ಗೊಂದು ರೌಂಡ್ ಹೋಗಿ ಹಿಂಗೆ ಬರೋಣ ಅಂತ ನೈಟ್ ಔಟ್ ಮಾಡಿದ್ವಿ. ಸೊ ಫುಲ್ ಅಲ್ಲೇ ಟೈಮ್ ಆಗಿಬಿಡ್ತು. ಮೈಸೂರಲ್ಲ ಜಾಸ್ತಿ ಟೈಮ್ ಆಗಿಬಿಡ್ತು. ಹಿಂಗೆ ಎಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು, ಕೋಟೆ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಅದು ಬಿಟ್ಟು ಬೀಚ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೀಚ್ಗೂ ಹೋಗೋಕ್ಕಾಗಲಿಲ್ಲ. ಬರೀ ತಿತ್ತಿಮತಿ ಹತ್ರ ಹೋಗಿ ಆನೆಗೇನೆ ಕಾಣಿಸಿದ್ರೆ ನೋಡ್ಕೊಂಡು ಬಂದ್ಬಿಡೋದು ಅಷ್ಟೇ. ನೋಡಿ ಎಲ್ಲರೂ ಮತ್ತೆ ಇನ್ನೊಂದು ರೌಂಡ್ ಗಾಡಿ ಹಾಕಿದ್ವಿ. ಇಲ್ಲಿ ಎಲ್ಲ ಕಾಫಿ ಒಳಗೆ ರೆಡಿ ಆಗೋರೆ, ಕಾಫಿ ಕುಡಿತವ್ರು ಅವರೆಲ್ಲ. ವೆಲ್ಕಮ್ ಟು ಕೂರ್ಗ್ ಎಸ್ಟೇಟ್. ವೆಲ್ಕಮ್ ಟು ಕೂರ್ಗ್ ಎಸ್ಟೇಟ್. ಆಗ್ಲಿ ಕಾಯ್ದು ಹಾಕೋತಿದ್ದೀವಿ. ಪೇಸ್ ಹೊಡ್ಕೊಂಡು ನಾವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಅನ್ಸುತ್ತೆ ಹಳ್ಳಿ. ಯಾರು ಗೈಸ್, ನಾವು ಕರೆಕ್ಟಾಗಿ ಕೂರ್ಗ್ ರೀಚ್ ಆಗಿದ್ದು, ಅಂದರೆ ತಿತಿಮತಿ ರೀಚ್ ಆಗಿದ್ದು 5:30 ಆಯಿತು. ಅಲ್ಲೇ ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಕೊಂಡು ನಾನು ಅಲ್ಲೇ ಮಲ್ಕೊಬಿಟ್ಟಿದ್ದೆ ಒಂದು ಅರ್ಧ ಗಂಟೆ. ನಾವು ಮಲ್ಕೊಂಡು ಎದ್ದಿದ ತಕ್ಷಣ ನೋಡಿದ್ರೆ ಬೆಳಕಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಹೊರಟ್ವಿ. ಗಾಡಿ ಸೌಂಡ್ ನೋಡಿ ಯಾವ ಥರ ಕೆಡ್ಸಿದೆ ನಾವು ರೋಡಲ್ಲಿ ಹೋಗುವಾಗ. ಗಾಯ್ಸ್ ಸನ್ರೈಸ್ ನೋಡಿ ಗಾಯ್ಸ್ ಯಾವ ಥರ ಆಗ್ತಿದೆ.
ಈ ಒಂದು ವ್ಯೂ ನೋಡೋಕ್ಕೆ ನಾವು ಇಷ್ಟೊಂದು ಕಷ್ಟಪಡ್ಕೊ ಬಂದಿದ್ದು. ಸೊ ನಾವು ಪ್ಲ್ಯಾನ್ ಮಾಡಿದ್ದೆ ಬೇರೆದು, ಬಟ್ ವ್ಯೂ ನೋಡಿ ಎಲ್ಲಿಂದ ನೋಡ್ಬೇಕು ಅಲ್ಲೇ ನೋಡ್ಬೇಕಾಯ್ತು. ಇವ್ನು ನೋಡಿದ್ರೆ ಭಾರ ಸಾಕು ಅಂತ ಹೇಳ್ತವನೆ, ಬಟ್ ವ್ಯೂ ಮಾತ್ರ ಮಸ್ತಾಗಿದೆ ನೋಡಿ ಗಾಯ್ಸ್. ರೋಡೇ ಕಾಣಿಸ್ತಾ ಇಲ್ಲ, ಮುಂದೆ ಏನು ಬರ್ತಿದೆ ಅಂತಲೇ ಗೊತ್ತಾಯ್ತಲ್ಲ ನಮಗೆ. ನೋಡಿ ಯಾವ ಥರ ಹಿಮ ತುಂಬ್ಕೊಂಡಿದೆ ಅಂದರೆ ಫಾಗು, ರೋಡೇ ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಆಗಲೇ ವೀಡಿಯೋದಲ್ಲಿ ನೋಡಿರ್ತೀರಾ, ಅಟ್ಲೀಸ್ಟ್ ರೋಡ್ ಆದರೂ ಕಾಣಿಸ್ತಾಯಿತ್ತು. ಬಟ್ ಇವಾಗ ನೋಡಿ ಕಾಣಿಸ್ತಾನೆ ಇಲ್ಲ ರೋಡು, ಮುಂದೆ ಯಾವ ಗಾಡಿ ಬರ್ತಿದೆ ಅಂತಲೂ ಗೊತ್ತಾಯ್ತಿಲ್ಲ. ಗಾಯ್ಸ್ ಯಾವ ಥರ ಇದೆ ನೋಡಿ ಗಾಯ್ಸ್ ವೆದರು. ವಾ 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 ಇಲ್ಲಿ ನೋಡಿ ರೋಡೇ ಕಾಣಿಸ್ತಾ ಇಲ್ಲ ಒಂದು ಚೂರವೇ. ನೋಡಿ ಒಂದು ಯಾವುದೋ ಗಾಡಿ ಬರ್ತಿದೆ, ಬರೀ ಹೆಡ್ಲೈಟ್ ಹೊಡೆದಾಗ ಮಾತ್ರ ಕಾಣಿಸ್ತಾ ಇರೋದು ಗಾಡಿ. ಇಲ್ಲಿ ಗಾಯ್ಸ್ ಇವಾಗ ಸ್ವಲ್ಪ ನೆಮ್ಮದಿ ಅನ್ನೋ ಫೀಲ್ ಬರ್ತಿದೆ, ಯಾಕಂದರೆ ಬಿಸಿಲು ಬರ್ತಿದೆ ಗಾಯ್ಸ್. ನೋಡಿ ಕಾಣಿಸ್ತಲ್ಲ ಅಷ್ಟೇ, ಇಲ್ಲಿ ಮರ ಅಡ್ಡ ಐತೆ, ಬಿಸಿಲು ಬರ್ತಿದೆ ಗೈಸ್. ಇವಾಗಂತೂ ಸ್ವಲ್ಪ ಉಸಾಡಂಗೆ ಆಗ್ತಿದೆ. ಆವಾಗಲಿಂದ ಫುಲ್ಲು ಇಬ್ನಿ ಮುಖಕ್ಕೆಲ್ಲ ಹೊಡೆದು, ನಾನಂತೂ ಗಾಡಿ ಓಡಿಸಿಲ್ಲ ಗೈಸ್, ಪ್ರಶಾಂತ್ ಓಡಿಸಿರೋದು ಗಾಡಿ. ಕಾಣಿಸ್ತಾ ಇದೆ ನೋಡಿ ಬಿಸಿಲು, ಇಲ್ಲಿ ಮಧ್ಯದಲ್ಲಿ ಬಿಸಿಲು ಬರ್ತಿದೆ. ಸಕ್ಕ ಚಳಿ ಹೊಡಿತಿದೆ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಫುಲ್ಲು ಪ್ಯಾಕ್ ಆಗಿ ಬಂದಿರೋನು ಫುಲ್ಲು ಚಳಿ ಹೊಡ್ತಿದೆ. ಸಾಕ್ಸ್ ಒಂದು ಹುಡುಕ್ತೆ ಸಿಕ್ಕಲಿಲ್ಲ ಗೈಸ್, ಬರೀ ಹಂಗೆ ಕ್ರಾಕ್ಸ್ ಹಾಕ ಬಂದಿದ್ನಲ್ಲ, ಕಾಲ್ಗೆ ಹೊಡಿತೈತೆ ಫುಲ್ ಕೋಲ್ಡ್. ಇನ್ನೂ 2 ಗಾಡಿ ಹಿಂದೆ ಬರ್ತಿದೆ, ಇವಾಗ 2 ಗಾಡಿ ಇದೆ ಅಷ್ಟೇ ಇಲ್ಲಿ. ಸೊ ಒಂದು ಸ್ಟಾಪ್ ಹಾಕಿದ್ದೀವಿ ಈಗ ನಾವೀಗ ಟೀ ಕುಡಿಯೋಣ ಅಂತ. ಗೈಸ್ ಇದು ಹಳೆ ವಿಡಿಯೋದಲ್ಲಿ ನೋಡಿ, ಇಲ್ಲೇ ಬಂದು ಟೀ ಕುಡಿದಿದೆ ಗೈಸ್. ಈ ಚಳಿಗೆ ಒಳ್ಳೆ ಬೆಂಕಿ ಹಾಕೋರೆ. ಟೀ ಅಂಗಡಿ ಅಣ್ಣ ಅವರು ಬೆಂಕಿ ಹಾಕಿದ್ರು ಬಂದು. ನೈಟ್ ಯಾರು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ, ಎಲ್ಲರಿಗೂ ಹಸುವಾಗಿತ್ತು. ಅದಕ್ಕೆ ನಾಷ್ಟ ಮಾಡೋಣ ಅಂತ ಒಂದು ಸ್ಟಾಪ್ ಕೊಟ್ಟಿದ್ವಿ. A few moments later. ಗಾಯ್ಸ್ ನಾವು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲೇ ಬಂದು ಎಂಡ್ ಮಾಡಿದ್ವಿ. ಏನಂತೀರಾ, ಹೆಂಗಿತ್ತು ಟ್ರಿಪ್ಪು? ನೈಟ್ ಔಟು ಗೈಸ್. ಬರಬೇಕಾದ್ರೆ ನಾನೇ ಓಡಿಸಿದ್ದು ಫುಲ್ಲು ಹುಣಸೂರಿಂದ. ಫೈನಲಿ ಟ್ರಿಪ್ಪು ಸಕ್ಸಸ್ಫುಲಿ ಇತ್ತು, ನೈಟ್ ಔಟು ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಒಳ್ಳೆ ಮೆಮೊರೀಸ್ ಮಾಡಿದ್ದೀವಿ, ನಿದ್ದೆ ಒಂದಿಲ್ಲ ಅಷ್ಟೇ ಮೆಮೊರೀಸ್ ಮಾಡಿದ್ವಿ. ಒಂದು 1 ಅವರ್ ಸೈಡಲ್ಲಿ ಮಲ್ಕೊಬಿಟ್ಟೆ ನಾನು. ಮತ್ತೆ ಟೋಸ್ಟ್ ಹತ್ರನೇ ಬಂದಿದ್ದೀವಿ, ಇನ್ನು ಮಿಕ್ಕಿದವರೆಲ್ಲ ಬರ್ತಾಯಿದ್ದಾರೆ.